ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನ್ ತಾನಮ್ಮ. ಸರ್ಕಾರದ ಮಾಡಿಲ್ಲ, ಖರ್ಗೆ ಅವ್ರು ಆಗೋದು ತಗೋದ್ ಬಿಟ್ರು ಫೈಲ್. ಮುಂದೆ ಈಶ್ವರಪ್ಪನವರು ಮಂತ್ರಿ ಆದ್ರು, ಅವಾಗ ಸರ್ವೆ ಕೆಲಸ ಪ್ರಾರಂಭಿಕ ಇಲ್ಲಿ ಇದ್ರಾಗ ನಮ್ಮ ದರ್ಬಾರ್ ಅದು ಅಡಿಗೆ ಹಾಕಿ ಸರ್ವೆ ಕಡೆಗೆ ಹಾಕಿ ಮುಂದೆ ಉದ್ಘಾಟನೆ ತಿಕೋಟದಾಗ ಇಟ್ಕೊಂಡ್ರು ಅವ್ರು ಹೆಪ್ಪಲ್ರು. ಹಿಂದೆ ಸಿಂಬಲ್ ಹಾಕಿದ್ರೆ ಪೋಸ್ಟ್ ಹಾಕೋದು, ಯಾಕಂದ್ರೆ ಸರ್ಕಾರ ನಮ್ಮದಿತ್ತು, ಮಂತ್ರಿ ನಮ್ಮವರಿದ್ರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಮ್ಮವರಿದ್ರು. 108 ಕೋಟಿ ರೂಪಾಯಿ ಬಿಡುಗಡೆ. ಅವ್ರು ನಮ್ಗೆ ಸುದ್ದಿ ಹೇಳ್ತೀವಿ ಹೆಂಚ್ಕೊಳ್ರು, ಅಪ್ಪವ್ರು ಸ್ವಲ್ಪ ನಿಮ್ಮೆಲ್ಲ ಹೇಳ್ರಿ ಪಾಸ್ ಮಾಡಕ್ ಹೇಳಿ ಅಂದ್ರ ಅವರು ಕೂಡ ಒಪ್ಕೊಂಡ್ರ. ಅವಾಗ ಈಗ ಬಹಳಷ್ಟು ಇವತ್ತು ಪಾಪ ಅವ್ರಿಗೆ ಅನಿವಾರ್ಯ ಅದ. ಏನಾದ್ರು ಬಿಜೆಪಿ ಹೇಳಿದ್ರೆ ಒಬ್ಬನೇ ಏನೋ ಡಿ.ಕೆ. ಶಿವಕುಮಾರ್ ನಿನ್ನೆ ಧೈರ್ಯ ಮಾಡಿ ಬಿಜೆಪಿ ಆಫೀಸ್ಗೆ ಹೋಗ್ಬಿಟ್ರೆ ನಾವು ಇವತ್ತು ಅಂತ ಒಂದು ಆತ್ಮಕ್ಕೆ ಬೇರೆ ಬಾಯಿಯಲ್ಲಿ ಬೇರೆ ಅದಾವ. ಆತ್ಮ ಗೊತ್ತವ್ರು ಬಿಜೆಪಿ ಅವ್ರು ಮಾಡ್ಯಾರ, ಬಿಜೆಪಿ ಅವ್ರು ಒಳ್ಳೆಯವ್ರು ಅದರ, ಬಿಜೆಪಿ ಪಕ್ಷ ಒಳ್ಳೆಯದ. ಏನ್ ಮಾಡಕ್ ಏನೋ ಅವ್ರಿಗೆ ಬಾಯಿಲಿ ಹೇಳಕ್ ಬರಂಗಿಲ್ಲ. ಎಂ.ಬಿ. ಪಾಟೀಲ್ ಹೇಳಕ್ ಬರಂಗಿಲ್ಲ, ಯಾರಿಗೂ ಹೇಳಕ್ ಬರಂಗಿಲ್ಲ. ಅಷ್ಟು ಇಡೀ ದೇಶದ ಹಿತ ಕಾಯುವಂಥದ್ದು, ಇಡೀ ದೇಶದ ಗಡಿಯನ್ನು ಕಾಪಾಡುವಂಥದ್ದು, ಇಡೀ ದೇಶದ ಸ್ವಾಭಿಮಾನ ಉಳಿಸುವಂತ ಕೆಲಸ ಮಾಡಿದ್ದು ಸನ್ಮಾನ್ ನರೇಂದ್ರ ಮೋದಿ ಅವರು ಅನ್ನುವಂತ ಮಾತನ್ನ ಈ ಸಂದರ್ಭ ಬಹಳಷ್ಟು ಹೆಮ್ಮೆಯಿಂದ ಹೇಳಿಕ್ ಬಯಸ್ತಾರೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಅಭಿವೃದ್ಧಿ ಜೊತೆನೆ ಸ್ವಾಭಿಮಾನ ಕೂಡ ಬೇಕಾಗ್ತದೆ. ಪ್ರತಿಯೊಬ್ಬರು ದೇಶದಲ್ಲಿ ಬದುಕುವಂತವ್ರಿಗೆ ಸ್ವಾಭಿಮಾನ ಕೂಡ ಬಹಳಷ್ಟು ಮಹತ್ವದ್ದು. ಭಾರತ ಸಂಸ್ಕೃತಿಯಲ್ಲಿ, ಭಾರತದ ಒಂದು ಸಂವಿಧಾನದಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದಿಂದ ಬದುಕಬೇಕು ಅನ್ನುವಂತ ಮನಸ್ಥಿತಿ ಇರುವಂತ ಭಾರತ ದೇಶದ ಪ್ರಜೆಗಳು. ಇಲ್ಲಿ ಸ್ವಾಭಿಮಾನದಿಂದ ಯಾವಾಗ ಬದುಕಬೇಕು? ರಾಮ ಮಂದಿರ ಇಲ್ಲ, ಕೋರ್ಟ್ ಆದೇಶ ಮಾಡ್ತು, ಇದು ಇಲ್ಲಿ ರಾಮ ಮಂದಿರನೇ ಇತ್ತು ಅನ್ನುವಂಥದ್ದು. ಅದು ನಿರ್ಮಾಣ ಮಾಡಬೇಕಾಗಿತ್ತು, ಅದ್ರ ನರೇಂದ್ರ ಮೋದಿ ಅವರು ಮಾಡಿದ್ರು. ಕಾಶ್ಮೀರ ನಮ್ಮದಿದ್ರು ಕೂಡ ಹಿಂದಿನ ಒಂದು ದ್ವಂದ್ವ ನೀತಿಯಿಂದ ಯಾರೋ ವಿಲೇಖೆಗಾಗಿ ಅದಕ್ಕೆ ಆದಂತ ಒಂದು ಸ್ಥಾನಮಾನ ಕೊಟ್ಟು ಅದನ್ನ ಪ್ರತ್ಯೇಕ ಮಾಡಿದ್ರು. ಜಿಲ್ಲೆಗೆ ಹಣಿಪಟ್ಟೆ ಐತಿ, ಬರಗಾಲ ಅಂತಕ್ಕಂಥ ಹಣಿಪಟ್ಟೆ ಐತಿ. ಆ ಹಣಿಪಟ್ಟಿ ತೆಗೆದು ಹಾಕಿ ಆ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ್ದೇನು 1,20,000 ಕೋಟಿ ರೂಪಾಯಿ ಬೇಕದಕ್ಕೆ ಆ ಹಣವನ್ನ ಇಟ್ಟು ಆ 3ನೇ ಹಂತದ ಯೋಜನೆ ಪೂರ್ಣ ಮಾಡಿ ಇಡೀ ಜಿಲ್ಲೆಯ ಎಲ್ಲಾ ತಾಲೂಕುಗಳಿರ್ತಕ್ಕಂಥ ಎಲ್ಲಾ ಜಮೀನುಗಳ ಕಡೆ ಹೊರಗೂ ಕೂಡ ನೀರು ಹೋಗ್ತಕ್ಕಂಥ ಕೆಲಸವನ್ನ ಮುಂದಿನ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗ ನಾವು ಮಾಡ್ತೀವಿ. ಬಿಜಾಪುರ ಜಿಲ್ಲೆ ಬರಗಾಲದ ಹಣಿಪಟ್ಟಿ ಕಿತ್ತೋಗಿದ್ದೀವಿ ಅಂತಕ್ಕಂಥ ಒಂದು ಘೋಷಣೆಯನ್ನ, ಭರವಸೆಯನ್ನ ಈ ಹೋರಾಟ ಮುಖಾಂತರವಾಗಿ ಅಪ್ಪು ಪಟ್ಟಿಶೆಟ್ಟಿ ಅವರು ನಾವು ಜಿಲ್ಲೆಯ ಜನರಿಗೆ ರೈತರು ಕೊಡ್ಲಿಕ್ಕೆ ಬಯಸ್ತೇವೆ. ತಗದಾಗ್ತಾ ಇಲ್ಲಂತೂ ಆಫೀಸ್ ಇರ್ತಕ್ಕ ಆಫೀಸ್ ಬನ್ನಿ, ಅವ್ರು ನೆನಪು ಮಾಡಿದ್ರು ಅದನ್ನ. ಆಫೀಸ್ ಮತ್ತೊಂದು ನೆನಪು ಮಾಡೋದು ಬೇಡ, ನಮಗೆ ಬೇಡ ಬರಗಾಲ, ನಮಗೆ ಬೇಡ, ನಮಗ ಬೇಡ ಮತ್ತೊಂದು ಕೊಡಾಕೋದು ಬೇಡ. 28ಕ್ಕೆ ನಮ್ಮ ಸರ್ಕಾರ ಬಂದ್ರೆ ಬರಗಾಲ ರೈತ ಜಿಲ್ಲೆ ರಾಜ್ಯದಾಗ ಯಾವ್ದಿದ್ರ ಅದು ವಿಜಯಪುರ ಜಿಲ್ಲೆ ಅನ್ನೋದು ಸಹಿತ ನಾವು ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಭರವಸೆಯನ್ನ ವಿಜಯಪುರ ಜಿಲ್ಲೆಯ ರೈತರಿಗೆ ಕೊಡ್ಲಿಕ್ಕೆ ಬಯಸ್ತೀವಿ. ಹಂಗೇನೆ ನಾವು 2005-6 ಒಳಗ ಬಾಗಲಕೋಟೆ ಮತ್ತು ವಿಜಯಪುರ ಸಮಗ್ರ ನೀರಾವರಿ ಹಾಕಬೇಕು, ಕೆರೆ ತುಂಬಬೇಕು ಅಂತ ಹೇಳಿ 2005 ಡಿಸೆಂಬರ್ 12 ಆಲ್ಮಟ್ಟಿ MD ಹಾಕ್ಸ್ಕೊಂಡು 1 ವರ್ಷ 3 ತಿಂಗಳು ಕೂತಿದ್ದೇವೆ, 1 ದಿವಸ 1.5 ತಿಂಗಳು ಕೂತಿದ್ದೇವೆ. ಅಂದ್ರೆ ಕೃಷ್ಣದಿಂದ ಪಾದಯಾತ್ರೆ ಮಾಡಿದ್ದೀವಿ, 1 ವಾರ ಉಪವಾಸ ಮಾಡಿದ್ದೀವಿ, ಜಿಲ್ಲೆ ಬಂದು ಕರೆ ಕೊಟ್ಟಿದ್ದೀವಿ. ಅವಾಗ ಒಂದು ವಿಷಯ ಅದ್ರಾಗ ಸೇರ್ಸಿದ್ದೀವಿ ನಾವು. ಏನಂತ ಹೇಳಿದ್ರೆ ಅದು ನನಗ್ ಗೊತ್ತಿದ್ದಿಲ್ಲ, ಅದನ್ನ ML ಸಜ್ಜನ್ ಅಂತ ಹೇಳಿ ಮುದ್ದೇಬಾದವ್ರು ಮಾಜಿ ML ಇದ್ರು, ಬಹಳ ಖಡಕ ನಾಯಕರು. ಬಹುಶಃ ಮುದ್ದೇಬಾದ ತಂಗಡಿಗೆ ಬ್ರಿಡ್ಜ್ ಅಂತ ಇದ್ಲ, ಆ ಕಾಲದಾಗ ಬ್ರಿಡ್ಜ್ ಮಾಡಿದ ಮಹಾನ್ ನಾಯಕರು. ಆ ಕಾಲದಾಗ ಆ ಬ್ರಿಡ್ಜ್ ಅವರೇ ಮಾಡಿ, ಸಜ್ಜನ್ ML ಮಾಡಿದ್ರು. ಅವ್ರು ನನಗ ಏನ್ ಹೇಳಿದ್ರು, ಡೊಳಬಿ ಅವರ ಈ ಹೈದರಾಬಾದ್ ಕರ್ನಾಟಕ ಬೇಡಿಕೆ ಇಟ್ಟಾರ ಅವ್ರ ಭಾಗದಾಗ, ನಾಲ್ಕು ಜಿಲ್ಲೆಯವ್ರು 375 ಬೇಕಂತ ಬೇಡಕತ್ತಾರ. ನೀವ್ ಯಾಕೆ ಸುಮ್ಕೂತೀರಿ, ನೀವು ಬೇಡ್ರಿ ಅಂತ ಹೇಳಿ ನನಗೆ ಅವ್ರು ಹೇಳಿದ್ರು. ಅವ್ರು ಒಂದು ಪತ್ರ ಕೊಟ್ರು ನನಗ. ಅವ್ರು ಕೊಟ್ಟ ನಾನು ಆಲ್ಮಟ್ಟಿಯಾಗಿ ಧರಣಿ ಮಾಡಿದೆ 2 ವರ್ಷ, 2005-6 2 ಸಲ ಮಾಡಿದ್ರು ನಾವು ಧರಣಿಯಲ್ಲಿ. ಮಾಡಿದಾಗ ಹೆಣ್ದಿಲ್ದಾಗ ಈ ವಿಷಯ ಇಟ್ಟಿದ್ದೇವೆ ನಾವು. ಬಿಜಾಪುರ ಜಿಲ್ಲೆನೂ ಕೂಡ ಹೈದರಾಬಾದ್ ಕರ್ನಾಟಕ ಸೇರಿಸಿ ವಿಶೇಷ ಸ್ಥಾನ ಮಾಡಿಕೊಡ್ಬೇಕಂತ ಬೇಡಿಕೆ ಇಟ್ಟಿದ್ದೀವಿ. ಆದ್ರೆ ನಮ್ಮ ಜಿಲ್ಲೆ ಅಂದ್ರೆ ಸ್ಪಂದನೆ ಸಿಗ್ಲಿಲ್ಲ, ಏನು ಅವಾಗ ಸ್ಪಂದನೆ ಏನು ಸಿಗ್ಲಿಲ್ಲ, ಯಾರು ಅದನ್ನ ಆವಾಜ ಮಾಡಲಿಲ್ಲ. ಆದ್ರೂ ನಾವು ನಮ್ಮ ಸರ್ಕಾರಕ್ಕೆ ಒಂದ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಹೈಕೋರ್ಟ್ ಎಲ್ಲಿ ಆಗ್ಬೇಕಂತ ಬಂದಾಗ ಬೆಳಗಾವ್ ಬೇಕು, ಧಾರವಾಡ ಬೇಕು, ಗುಲ್ಬರ್ಗ ಬೇಕಂದ್ರೆ ಗುಲ್ಬರ್ಗ ಇಲ್ಲ ಅಂದವ್ರು ನಾವೆಲ್ಲ ಒಪ್ಪಿಗೆ ಕೊಟ್ಟೇವೆ. ನಮ್ಮ ಜಿಲ್ಲೆ ಎಲ್ಲಾ ಸೇರಿ ನಾವೆಲ್ಲ ಅದಕ್ಕೆ ಗುಲ್ಬರ್ಗ ಆಗೈತೆ. 3 ಕಡೆ ಇತ್ತಲ್ಲ, 3 ಪೈಕಿ ಗುಲ್ಬರ್ಗ ಕೊಟ್ಟೇವಿ. ಆಮೇಲೆ NWS KS ಹಾಸ್ತೀವಿ ಹುಬ್ಬಳ್ಳಿ, ಬಹಳ ಲಾಸ್ ಆಗಿತ್ತು. ಅದು ಲಾಸ್ ಆಗಿದ್ದಾಗ ನಾವೇನ್ ಮಾಡಿದ್ವಿ, KS ಈಶಾನ್ಯ ಕರ್ನಾಟಕ ರಾಜ್ಯ ಸಹಕಾರ ಸಂಸ್ಥೆ ಸ್ವಲ್ಪ ಲಾಭ ಆಗಿತ್ತು. ಅದಕ್ಕೆ ವಿಜಯಪುರ ಜಿಲ್ಲೆಯನ್ನು ಕೂಡ ಇದಕ್ಕೆ ವಿಶೇಷ ಸ್ಥಾನಮಾನಕ್ಕೆ ಒಂದು ಪ್ಲಸ್ ಆಗಲಿ ಅಂತ ಹೇಳಿ ಅವಾಗ ನಾನು ಏನ್ ಮಾಡಿದೆ, ಒಂದು ಮೀಟಿಂಗ್ ಕರೆದು ವಿಜಯಪುರದ NWT KSRTC ತೆಗೆದು ಹಾಕಿ ಈಶಾನ್ಯ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಸೇರಿಸುವಂತ ಕೆಲಸವನ್ನು ಬಿಜೆಪಿ ಸರ್ಕಾರ ಮಾಡಿದ್ದು ಗೊತ್ತಿರಲಿಲ್ಲ. ಅದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಆಗೈತಿ ಬಸ್ಕೊಳ್ಬೇಕು, ಇದು ಬಿಜೆಪಿ ಸರ್ಕಾರ ಮಾಡಿದ್ದು ಗೊತ್ತಿರಲಿಲ್ಲ. ಅಂದ್ರೆ ವಿಶೇಷ ಸ್ಥಾನಮಾನ ಪ್ಲಸ್ ಪಾಯಿಂಟ್ ಆಗಲಿ ಅಂತ ಮಾಡಿದ್ದು. ಅವಾಗ ಬಾಳ ಶಿವಾನಂದ ಕಂಬ್ರು ಅಧ್ಯಕ್ಷ ಮಾಡಿದ್ರು ನಾವು ಸನ್ಮಾನ್ಯ
ಸಾಹೇಬ್ರು ಮಾಡಿದ್ರು ಅವಾಗ. ಹಾ, ಅಧ್ಯಕ್ಷನ್ ಮಾಡಿದ ಅವಾಗ ಕೃಷ್ಣಾಕಾರ ಅಧ್ಯಕ್ಷ ಬಸವರಾಜ್ ಕುಂಬಾರ್ ಮಾಡಿತ್ತು. ಅವಾಗ ಇದನ್ನ ಫಸ್ಟ್ ನಾವು ಇದನ್ನ ಹುಬ್ಬಳ್ಳಿಯಿಂದ ತೆಗೆದು ಗುಲ್ಬರ್ಗ ಸೇರಿಸೇವ್ ನಾವು. ಈಗ ಮೊನ್ನೆ ಮನೇಲಿ ಕಿಡಿಯೋದಿಲ್ಲ ಒಂದು ಸಂಘಟನೆ ಮಾಡಿದಾರ ಅವ್ರು. ಅದಕ್ಕೆ ಅಧ್ಯಕ್ಷ ಇರುವುದು ಅಂತ ಹೇಳಿದ್ರು. ಸಂಘಟನೆ ಮಾಡಿ ಎಲ್ಲಾ ಕಡೆ ಪತ್ರ ಯಾಕಂದ್ರೆ ನಂದು ಪತ್ರ ನೀನ್ ತಗೊಂಡ್ರು, ನಿನ್ನ ಮನೇಲಿ ಹೋರಾಟಕ್ಕೆ ಬಂದಾಗ ನನ್ನ ಪತ್ರ ತಗೊಂಡ್ರು. ತಗೊಂಡ ವಿಷಯ ನೋಡಿದೆ ನಾನು, ಭಾಳ ಚಲೋ ಇಪ್ಪ ಮಾಡಿ ನಾವು ಹೋರಾಟ ಮಾಡಿ ಅಟ್ಟ ಕೈ ಬಿಟ್ಟು ಮನಸ್ಸು ಸ್ಪಂದನೆ ಮಾಡಿಲ್ಲ ಅವಾಗ ಅಂತ ಹೇಳಿದೆ ನಾನು. ಈಗ ಆ ವಿಷಯ ತಗೊಂಡು ಬಹಳಷ್ಟು ಮುದ್ದಾಡಕತ್ತಾರ ಕೆಲವು. ಅನಾಮದ ಅಂತೀನಿ ನಾನು, ಪಾಪ ಯಾವ ಪಕ್ಷದಾಗ ಗುರುತಿಸ್ಕೊಂಡಿಲ್ಲ ಅವ್ರು. ಮಾಡಿ ಯಾರು ಒಳ್ಳೇದ್ ಮಾಡ್ತಾರೆ ಮಾಡಿ ಅವ್ರು ಗಮನ ಕೊಡೋದು ನಾವು ಪ್ರಶ್ನೆ ಇಲ್ಲ. ಅದಕ್ಕೆ ಅಪ್ಪ ಅವ್ರು ನಾವು ಇಲ್ಲಿದ್ದೇವೆ, ನಾವು ನಗರ ಮಂಡಲ ಎಲ್ಲರೂ ಇದೇವಿ. ಅದಕ್ಕೆ ಆ ಹೋರಾಟ ಮುಂದೆ ಬತ್ತಂದ್ರ, ಆ ಹೋರಾಟ ತೀವ್ರ ಆಯ್ತಂದ್ರ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಅದಕ್ಕೆ ನಾವು ಬೆಂಬಲ ಕೊಡೋಣ ಅಂತಕ್ಕಂಥ ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ಅಪ್ಪು ಅವ್ರು ನಾವು ಕೂಡ ಕೊಡ್ಲಿಕ್ಕೆ ಬಯಸ್ತೇವೆ. ಆ ಹೋರಾಟ ಯಾವಾಗ ಅವ್ರು ತೀವ್ರ ಯಾವಾಗ ನಾವು ಕರೀತಾರ ಕರೆದಾಗ ನಾವೆಲ್ಲ ಬಿಜೆಪಿ ಅದಕ್ಕೆ ಹೊರತಾಗಿರಾಗಿಲ್ಲ. ಬಿಜಾಪುರ ಜಿಲ್ಲೆ ವಿಶೇಷ ಸ್ಥಾನಮಾನ ಸಿಗಬೇಕಂದ್ರೆ ಅಲ್ಲಿ ಇರ್ತಕ್ಕಂಥ ನೌಕರಿ ಸಿಗುವಂತ ಇದು ನೋಡಿದ್ರೆ ಅದು ಬಹಳಷ್ಟು ಅನ್ಯಾಯ ಐತೆ. ಅದು ಅಲ್ಲಿ ಅವ್ರು ಹೋರಾಟ ಮಾಡ್ಯಾರ, ಅವ್ರು ತಗೊಂಡ ಪ್ರಶ್ನೆ ಇಲ್ಲ, ಅವ್ರಿಗೆ ನಾವು ತಪ್ಪನಾಗಿಲ್ಲ. ನಾವು ಅದು ನಮ್ಮವ್ರು ಹೋರಾಟ ಮಾಡಿಲ್ಲ. ನಾವು ಅದಾದ್ಮೇಲೆ ನಾವು ಚಿಂತೆ ಮಾಡಕತ್ತೇವೆ, ಅದು ಸೇರಿದ ಮೇಲೆ ಚಿಂತೆ ಮಾಡಕತ್ತೇವೆ. ಏನ್ ಫರ್ಕ್ ಇಲ್ಲ ಗುಲ್ಬರ್ಗ ವಿಜಾಪುರಕ್ಕೆ ಏನ್ ಫರ್ಕ್ ಐತಿ, ಬೀದರ್ ಗುಲ್ಬರ್ಗ ರಾಯಚೂರು ಬಿಜಾಪುರ ಏನ್ ಫರ್ಕ್ ಐತಿ ಹೇಳಿ ನೋಡು, ಏನೂ ಇಲ್ಲ. ಮತ್ತೆ ಆಡಳಿತ ಜಿಲ್ಲೆ ನಮ್ದು ಕೂಡ. ಅದಕ್ಕೆ ಅವ್ರು ಯಾರೋ ಹೋರಾಟ ಮಾಡ್ಲಿಕ್ಕೆ ಹತ್ತಿದಾರ. ಆ ಹೋರಾಟಕ್ಕೆ ನಾವು ಈ ವೇದಿಕೆ ಮುಖಾಂತರ ಹೇಳ್ತೀವಿ, ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಅದಕ್ಕೆ ಬೆಂಬಲ ಐತಿ ಅಂತಕ್ಕಂಥ ಮಾತನ್ನು ಕೂಡ ಈ ಹೋರಾಟದ ಮುಖಾಂತರ ಹೇಳಿಕ್ ಬಯಸ್ತೇನೆ ನಾನು.